ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನಾನು ಬೆಳಗ್ಗಿನಿಂದ ವ್ಲಾಗ್ ಪ್ರಾರಂಭ ಮಾಡ್ತಾ ಇದ್ದೇನೆ. ತಿಂಡಿ ಎಲ್ಲ ತಿಂದಾಯಿತು. ಬೆಳಗ್ಗೆ ಅಪ್ಪ ಪೇಟೆಗೆ ಹೋಗಿದ್ದಾರೆ. ನಾನು ಕೊಬ್ಬರಿ ತೋರಿಸ್ತಾ ಇದ್ದೆ ಅಲ್ವಾ, ಅದನ್ನು ಎಣ್ಣೆ ಮಿಲ್ಲಿಗೆ ಕೊಡ್ಲಿಕ್ಕೆ ಹೋಗಿದ್ದಾರೆ. ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಅಜ್ಜನ ಶ್ರಾದ್ದ ಕಾರ್ಯಕ್ರಮ ಕೂಡ ಹತ್ತಿರ ಬಂತು. ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನೆಲ್ಲ ತರಬೇಕಲ್ಲ, ಅದಕ್ಕೋಸ್ಕರ ಅಪ್ಪ ಪೇಟೆಗೆ ಹೋಗಿದ್ದಾರೆ. ಈಗಷ್ಟೇ ಹೋದದ್ದು. ಹಾಗೆ ನಾನು ಕೂಡ ಈಗ ವ್ಲಾಗ್ ಪ್ರಾರಂಭ ಮಾಡಿರುವಂಥದ್ದು. ಇವತ್ತೊಂಥರ ಸ್ಪೆಷಲ್ ಆಯ್ತಾ, ಯಾಕಂತ ಹೇಳಿದರೆ ನನ್ನ ಹೇರ್ ಸ್ಟೈಲ್ ನೋಡಿ. ನಿಮಗೆ ಇದೊಂದು ಹೊಸ ರೀತಿಯ ಹೇರ್ ಸ್ಟೈಲ್ ಅಂತ ಅನ್ನಿಸಬಹುದು. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಕಟ್ತಾ ಇರುವಂಥದ್ದು ಈ ರೀತಿ. ಎಷ್ಟು ಚಂದ ಉಂಟು, ಎಷ್ಟು ಚಂದ ಇಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. 1ರಿಂದ 10ರವರೆಗೆ ರೇಟಿಂಗ್ಸ್ ಕೊಡೋದಿದ್ರು ಕೊಡಬಹುದು, ಅಥವಾ ನಿಮ್ಮ ಅಭಿಪ್ರಾಯವನ್ನು ಬರೆದು ಹಾಕೋದಿದ್ರು ಹಾಕ್ಬೋದು. ಹೇಳಿ ಆಯಿತಾ, ಹೇಗೆ ಕಾಣ್ತದೆ ಅಂತ. ಇವತ್ತು ಬೆಳಿಗ್ಗೆ ಇಲ್ವಾ, ನಮ್ಮ ಮನೆಯ ಪಕ್ಕದಲ್ಲಿ ಬೇರೆ ಬೇರೆ ಧ್ವನಿಯಲ್ಲಿ ಒಂದು ವಿಶೇಷವಾದ ಹಕ್ಕಿ ಕೂಗ್ತಾ ಇತ್ತು. ಹಾಗೆ ನಾನು ಅದನ್ನು ಅರಸಿಕೊಂಡು ಹೊರಟದ್ದು. ನಿಮಗೆ ಕೂಡ ಕೇಳಿಸ್ತೇನೆ ನೋಡಿ. ತುಂಬ ಹೊತ್ತಾದ ನಂತರ ಆ ಹಕ್ಕಿ ನನ್ನ ಕಣ್ಣಿಗೆ ಬಿತ್ತಾಯ್ತಾ. ಹಳದಿ ಬಣ್ಣದ ಹಕ್ಕಿ. ಮತ್ತೆ ನೋಡಿದರೆ 2 ಹಕ್ಕಿಗಳಿತ್ತು. ಒಂದೇ ಕೂಗ್ತಾ ಇದ್ದದ್ದು ಕಾಣ್ತದೆ ಬಹುಶಃ. ಈ ಹಕ್ಕಿ ಯಾವುದು ಅಂತೆಲ್ಲ ಹೇಳಿ ನನಗೆ ಐಡೆಂಟಿಫೈ ಮಾಡುವಷ್ಟು ನಾನು ಪಕ್ಷಿ ತಜ್ಞೆ ಅಲ್ಲ. ಒಂದೊಳ್ಳೆ ಕ್ಯಾಮರಾ ಇಡ್ತಿದ್ರೆ ಹತ್ತಿರದಿಂದ ಅದನ್ನು ಸೆರೆ ಹಿಡಿಬಹುದಿತ್ತು. ನನಗೆ ಇಷ್ಟೇ ಕಂಡದ್ದು. ಹಾಗೆ ಗೂಡಲ್ಲಿದ್ದ ಕೆಮ್ಮೀಸೆ ಪಿಕಳಾರ ಹಕ್ಕಿ ನೋಡಿ ಅಂತೆ ಎಷ್ಟು ಬೇಗ ರೆಕ್ಕೆ ಬಲಿತು, ಈಗ ಹಾರಿ ಹೋಗುವ ಹಂತದಲ್ಲಿ ಉಂಟು ಅಂತ. ಇವತ್ತು ಕೂಡ ಬಿಸಿಲು ತುಂಬ ಜಾಸ್ತಿ ಉಂಟಾಯ್ತಾ ಹೊರಗೆ. ಒಂಥರ ಬಿಸಿಲಿನ ಬೇಗೆ ಉಂಟಂತ ಹೇಳ್ಬಹುದು. ನನಗೆ ಇಲ್ವಾ ಈ ಬಿಸಿಲಲ್ಲಿ ಎಲ್ಲ ಮಂಜುಗಡ್ಡೆ ತಿನ್ನಲಿಕ್ಕೆ ತುಂಬ ಇಷ್ಟ. ನಾನು ಮೊದಲೆಲ್ಲ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೆ. ನನಗೆ ಇದೊಂದು ಅಭ್ಯಾಸ ಉಂಟು. ಈಗ ಅಂತಲ್ಲ, ತುಂಬ ಸಣ್ಣದಿರುವಾಗಿನಿಂದ ಮಂಜುಗಡ್ಡೆ ತಿನ್ನುವ ಅಭ್ಯಾಸ. ಮೊದಲೆಲ್ಲ ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇರ್ತಾ ಇರಲಿಲ್ಲ. ಅಂತ ಹೇಳಿದರೆ ನಾವು ಸಣ್ಣದಿರುವಾಗ ಎಲ್ಲ ಫ್ರಿಡ್ಜ್ ಆಗಲಿ ಅಥವಾ ಇನ್ನಿತರ ಬೇಕಾದಂತಹ ವಸ್ತುಗಳೆಲ್ಲ ಎಂತ ಅಷ್ಟಾಗಿರಲಿಲ್ಲ. ಆಗ ನನಗೆ ತುಂಬ ಆಸೆ ಫ್ರಿಡ್ಜ್ ಬೇಕು ಅಂತ. ಹಾಗೆ ಆ ಸಮಯಕ್ಕೆ ಸರಿಯಾಗಿ ನನ್ನ ದೊಡ್ಡಮ್ಮನ ಮನೆಯಲ್ಲೆಲ್ಲ ಫ್ರಿಡ್ಜ್ ಬಂದಿತ್ತಾಯ್ತಾ. ನಾವು ದೊಡ್ಡಮ್ಮನ ಮನೆಗೆ ಹೋದಾಗ ಎಲ್ಲ ಇಲ್ವಾ, ಐಸ್ ಗಟ್ಟಿಯನ್ನು ತಿನ್ನೋದು. ಹೋಗಿ ಹೋಗಿ ನೀರನ್ನು ಇಡುದು, ಫ್ರಿಡ್ಜಲ್ಲಿ ನೀರಿಡುದು, ನೀರಿಟ್ಟು ಐಸ್ ಗಟ್ಟಿ ತಿನ್ನೋದು. ಎಲ್ಲವನ್ನು ಕೂಡ ಹಾಗೆ ಮಜ್ಜಿಗೆ ನೀರು ಮಾಡಿ ಕೊಡಲಿ, ಕಾಫಿ ಮಾಡಿ ಕೊಡಲಿ, ಹಾಲು ಬಿಸಿ ಮಾಡಿ ಕೊಟ್ಟರು ಕೂಡ ಅದನ್ನು ತಣ್ಣಗೆ ಮಾಡಿ ಫ್ರೀಸರಲ್ಲಿ ಇಟ್ಟು ಗಟ್ಟಿ ಮಾಡಿ ತಿನ್ನುವಂಥದ್ದು. ಅಷ್ಟು ಕೂಡ ಹುಚ್ಚಿತ್ತು. ಹಾಗೆ ಪ್ರತಿ ರಜೆಯಲ್ಲಿ ದೊಡ್ಡಮ್ಮನ ಮನೆಗೆ ಹೋದರೆ ಐಸ್ ಗಟ್ಟಿ ತಿನ್ನೋದಂತಲೇ ಲೆಕ್ಕ. ಹಾಗೆ ಅದಾದ ನಂತರ ನಾನು ಸಣ್ಣ ಇರುವಾಗ ಯೋಚನೆ ಮಾಡೋದು, ನನಗೆ ಕೆಲಸ ಸಿಕ್ಕಿದ ಮೊದಲ ಸಂಬಳದಲ್ಲಿ ನಾನು ಫ್ರಿಡ್ಜ್ ಮತ್ತೆ ಮಂಚು ತಗೊಳ್ಬೇಕು ಅಂತ. ಮಂಚು ಅಂತ ಹೇಳಿದರೆ ಈಗ ಡೈರಿ ಮಿಲ್ಕಿಗೆ ಹೇಗೆ ಒಂದು ಕ್ರೇಜ್ ಉಂಟು, ಹಾಗೆ ನಾವು ಸಣ್ಣದಿರುವಾಗ ಮಂಚಿಗೆ ಕ್ರೇಜ್ ಇತ್ತು. ನಮಗೆ ತುಂಬ ಇಷ್ಟ ಮಂಚು ಚಾಕ್ಲೇಟ್ ಬರ್ತಾ ಇತ್ತಲ್ಲ. ಹಾಗೆಲ್ಲ ಒಂದು ಒಂದು ಬಾಲಿಶವಾದಂತಹ ಆಸೆಗಳು. ಆದರೆ ನನಗೆ ಕೆಲಸ ಸಿಕ್ಕುವುದಕ್ಕಿಂತ ಮುಂಚೆ ನಾನು ಸುಮಾರು PUC ಅಂದಾಜಿ ಬರುವಾಗೆಲ್ಲ ನಮ್ಮ ಮನೆಗೆ ಫ್ರಿಡ್ಜ್ ಬಂದಿತ್ತು. ಯಾಕಂತ ಹೇಳಿದರೆ ಹಾಲು ಮಜ್ಜಿಗೆ ಮೊಸರೆಲ್ಲ ಇರುವಾಗ ಫ್ರಿಡ್ಜಿನ ಅವಶ್ಯಕತೆ ತುಂಬ ಬೀಳ್ತದೆ ನಮಗೆ. ಹಾಗಾಗಿ ಅದಾದ ನಂತರ ಫ್ರಿಡ್ಜ್ ಬಂತು. ಅದಾದ ನಂತರ ಅಪ್ಡೇಟೆಡ್ ವರ್ಷನ್ ನನ್ನ ಅಕ್ಕನಿಗೆ ಕೆಲಸ ಸಿಕ್ಕಿದ ನಂತರ ಅವಳು ಕೂಡ ಹೊಸ ಫ್ರಿಡ್ಜ್ ತರಿಸಿದ್ಲು. ಅದಾದ ನಂತರ ಆದರೂ ಕೂಡ ಇಲ್ವಾ ಆ ಒಂದು ಐಸು ಗಟ್ಟಿ ಅಥವಾ ಮಂಜುಗಡ್ಡೆ ತಿನ್ನುವ ಹುಚ್ಚಿಲ್ವಾ, ಇನ್ನು ಕೂಡ ಬಿಟ್ಟು ಹೋಗ್ಲಿಲ್ಲ. ಗೊತ್ತುಂಟ, ಒಂದೊಂದ್ಸಲ ಹಾಗೆ ತಿನ್ಲಿಕ್ಕೆ ಉಂಟು. ಇವತ್ತು ಅಮ್ಮ ಎಂಥದ್ದು ಮಜ್ಜಿಗೆಗೆ ಎಂತಕ್ಕೋ ಹಾಕ್ಲಿಕ್ಕೆ ತೆಗಿವಾಗ ತಂದು ಕೊಟ್ಟರು ಬೇಕಾದ್ರೆ ತಿನ್ನು ಅಂತ. ಹಾಗೆ ನನಗೆ ಖುಷಿ ಆಯಿತು, ತಕ್ಕೊಂಡೆ ನಾನು. ಇದನ್ನು ನೋಡಿದವರಿಗೆ ಅನಿಸ್ಬೋದು ಹಲ್ಲು ಹೇಗೆ ಗಟ್ಟಿ ಒಂಥರ ಆಗ್ಲಿಕ್ಕಿಲ್ವಾ, ಹಲ್ಲು ನೋವು ಆಗ್ಲಿಕ್ಕಿಲ್ವಾ ಅಂತೆಲ್ಲ. ನಮ್ಗೆ ಅದು ಸಣ್ಣದಿರುವಾಗಿನಿಂದ ಅಭ್ಯಾಸ. ಮತ್ತೆ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಮಂಜುಗಡ್ಡೆ ತಿನ್ನೋದು, ಮತ್ತೆ ಚಾಕ್ ಪೀಸ್ ಅಥವಾ ಬಡಪ ಕಡ್ಡಿ ಎಲ್ಲ ಬರ್ತದಲ್ಲ ಅದನ್ನು ತಿನ್ನುವವರು, ಮತ್ತೆ ಮಣ್ಣೆಲ್ಲ ತಿಂತಾರಲ್ಲ, ಹಾಗೆಲ್ಲ ಇರುವವರಿಗೆ ಕಬ್ಬಿಣಾಂಶದ ಕೊರತೆ ಇರ್ತದಂತೆ ದೇಹದಲ್ಲಿ. ಐರನ್ ಡೆಫಿಷಿಯನ್ಸಿ ಇರುವ ಕಾರಣ ಈ ರೀತಿ. ಮತ್ತೆ ಅಕ್ಕಿ ತಿನ್ನುವಂಥದ್ದು, ಅಕ್ಕಿ ಬರ್ತದಲ್ವಾ,
ಹಾಗೆ ರಾ ರೈಸ್ ಅಂತ ಹೇಳ್ತಾರೆ, ಅಕ್ಕಿ ತಿನ್ನೋದು, ಇಂಥದ್ದೆಲ್ಲ ತಿನ್ಬೇಕು ಅಂತ ಆಗುವವರಿಗೆ ಕಬ್ಬಿಣಾಂಶದ ಕೊರತೆ ಇರ್ತದಂತೆ ದೇಹದಲ್ಲಿ. ನನಗೆ ಗೊತ್ತಿಲ್ಲ, ನನಗೆ ಇದು ಕಬ್ಬಿಣಾಂಶದ ಕೊರತೆ ಅಥವಾ ನನ್ನ ಒಂದು ಆಸೆ ಅಂತ ಗೊತ್ತಿಲ್ಲ. ನಾನಂತೂ ಐಸ್ ಗಡ್ಡೆಯನ್ನು, ಈಗ ಮಂಜುಗಡ್ಡೆಯನ್ನು ತುಂಬಾ ಇಷ್ಟಪಟ್ಟು ತಿನ್ನುವವಳು. ನನ್ನ ಹಾಗೆ ಯಾರೆಲ್ಲ ಮಂಜುಗಡ್ಡೆಯನ್ನು ಇಷ್ಟಪಟ್ಟು ತಿಂತೀರಿ ಅಂತ ಹೇಳೋದೊಂದು ಕಮೆಂಟಲ್ಲಿ ತಿಳಿಸಿ ಆಯ್ತಾ. ಮತ್ತೊಂದು, ಮಂಜುಗಡ್ಡೆ ತಿಂದ ನಂತರ ನಾಲಿಗೆ ಹೊರಳುದಿಲ್ಲ, ಅಲ್ಲ 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 ಅಂತ ಒಂಥರ ಆಗ್ತದಲ್ವಾ. ಅದು ಕೆಲವರಿಗೆ ಅನುಭವ ಆಗಿರ್ಬೋದು, ಐಸ್ ಕ್ರೀಮ್ ತಿಂದ ಮೇಲೆ ಕೂಡ ಹಾಗೆಲ್ಲ ಆಗ್ತದಲ್ವಾ. ಹಾಗೆ ನಾನು ಮಂಜುಗಡ್ಡೆ ತಿಂತೇನೆ. ಮತ್ತೆ ಮಾತಾಡ್ಲಿಕ್ಕೆ ಸಿಗ್ತೇನೆ ಆಯ್ತಾ. ಹಾಗೆ ಇವತ್ತು ನಮ್ಮ ಮನೆಯ ಅಂಗಳದ ಹತ್ರ ಒಬ್ರು ಅತಿಥಿ ಬಂದಿದ್ದಾರೆ, ನೋಡಿ ಅಂತ ಯಾರು ಅಂತ. ನಾವಿದಿಕ್ಕಿಲ್ವಾ ಕೊಂಬಚ್ಚೇಳು ಅಂತ ಹೇಳೋದು. ಇದಕ್ಕೆ ಈ ರೀತಿ ಕೊಂಬು ಕಾಣ್ತಾ ಇರ್ಬೋದು ನಿಮಗೆ, ನಾನು ಮುಟ್ಟಿ ತೋರಿಸ್ತಾ ಇದ್ದೇನಲ್ಲ, ಅದಕ್ಕೆ ಹೇಳೋದು. ಹಾಗೆ ಈ ಚೇಳು ಮನೆಗೆ ಬಂದರೆ ಅದೃಷ್ಟ ಅಂತ ಹೇಳ್ತಾರೆ. ಆದರೆ ನಮ್ಮ ಮನೆಯ ಸುತ್ತಮುತ್ತ ಯಾವಾಗ ನೋಡಿದರೂ ಕೂಡ ಇರ್ತದೆ. ಯಾಕಂತ ಹೇಳಿದರೆ ನಮ್ಮ ಮನೆಯ ಪರಿಸರವೇ ಆಗಿರುವಂಥದ್ದಲ್ವಾ. ಹಾಗೆ ಇವತ್ತು ನಮ್ಮ ಮನೆಗೆ ತೆಂಗಿನಕಾಯಿ ತೆಗೆಯೋರು ಬಂದಿದ್ದರು. ನಾನು ಆಗಲೇ ಹೇಳಿದ ಹಾಗೆ ನಾಳೆ ನಮ್ಮ ಮನೆಯಲ್ಲಿ ಶ್ರಾದ್ದ ಉಂಟಲ್ವಾ, ಹಾಗೆ ಅದಕ್ಕೆ ಬೇಕಾದಂತಹ ತೆಂಗಿನಕಾಯಿ ಎಲ್ಲ ತೆಗಿಲಿಕ್ಕೆ ಜನರನ್ನು ಮೊನ್ನೆಯಿಂದ ಹೇಳ್ತಾ ಇದ್ರು ಅಪ್ಪ. ನಮ್ಮ ಸುತ್ತಮುತ್ತ ತೆಂಗಿನಕಾಯಿ ತೆಗೆಯೋರು ಸ್ವಲ್ಪ ಕಡಿಮೆ ಸಿಗುವುದು, ಹಾಗೆ ಇದ್ದವರು ಕೂಡ ಅಷ್ಟೇ ತುಂಬ ಬ್ಯುಸಿ ಇರ್ತಾರೆ. ಅವರಿಗೆ ಮೊದಲೇ ಬುಕ್ ಆಗಿರುವಂತಹ ಮನೆಗಳೆಲ್ಲ ಇರ್ತದಲ್ವ ಹೋಗ್ಲಿಕ್ಕೆ. ಅಪ್ಪ ತುಂಬ ಸಮಯದಿಂದ ಹೇಳ್ತಾ ಇದ್ರು ಬರ್ತೇನೆ ಬರ್ತೇನೆ ಅಂತ ಹೇಳ್ತಾರೆ, ಮತ್ತೆ ಬರುದಿಲ್ಲ. ಹಾಗೆಲ್ಲ ಆಗಿ ನಮ್ಮಲ್ಲಿ ಯಾವತ್ತೂ ಕೂಡ ಅಷ್ಟೇ, ನಮ್ಮ ಒಂದು ಪ್ರಾಂತ್ಯದಲ್ಲಿ ಅಂತ ಹೇಳಿದರೆ ನಮ್ಮ ಹಳ್ಳಿಯಲ್ಲಿ ಇಂತಹ ಕೆಲಸಕ್ಕೆಲ್ಲ ಜನಗಳು ಸಿಕ್ಕುದು ತುಂಬ ಕಡಿಮೆ ಆಯಿತಾ. ಮತ್ತು ಅವರು ಹೇಳಿದ ಹಣವನ್ನೇ ನಾವು ಕೊಡಬೇಕಾಗ್ತದೆ. ಹಾಗಿರುವಾಗ ಡಿಮ್ಯಾಂಡ್ ಎಲ್ಲ ಜಾಸ್ತಿ ಉಂಟು. ಮತ್ತೊಂದು ವಿಷಾದನೀಯ ಸಂಗತಿ ಎಂತ ಅಂತ ಹೇಳಿದರೆ, ಇನ್ನು ನೆಕ್ಸ್ಟ್ ಜನರೇಷನಿಗೆ ಇಂತಹ ಕೆಲಸ ಎಲ್ಲ ಯಾರು ಮಾಡ್ತಾರೆ ಗೊತ್ತಿಲ್ಲ. ಕೆಲವು ಕಡೆ ಎಲ್ಲ ಬೇಕಾದಷ್ಟು ಜನರು ಸಿಗ್ತಾರೆ ಈ ಥರ ಕೆಲಸಕ್ಕೆಲ್ಲ, ಆದರೆ ನಮ್ಮ ಒಂದು ಹಳ್ಳಿಯಲ್ಲಿ ತುಂಬ ಕಡಿಮೆ. ಎಲ್ಲ ಮನೆಗಳಲ್ಲಿ ಕೂಡ ಹೀಗೆ ಹೇಳ್ತಾ ಇರ್ತಾರೆ, ಜನ ಸಿಗುದಿಲ್ಲ ಅಂತ. ಅಂತೂ ಇಂತೂ ಇವತ್ತಾದರೂ ಬಂದ್ರಲ್ಲ ಅಂತ ಖುಷಿ ಆಯಿತು ನಮಗೆ. ಹಾಗೆ ಇಲ್ಲಿ ಒಂದು ಚಿಟ್ಟೆ ಕಾಣ್ತಾ ಇರಬಹುದು. ನಾನು BSc ಚಿಟ್ಟೆಗಳ ಪ್ರಾಜೆಕ್ಟ್ ಮಾಡಿದ್ದೆ, ಅದೆಲ್ಲ ನೆನಪಾಯಿತು ನನಗೆ ಈ ಚಿಟ್ಟೆ ನೋಡಿ. ತೆಂಗಿನಕಾಯಿ ಎಲ್ಲ ತೆಗ್ದಾಯಿತು. ಜೊತೆಗೆ ನಾನು ಅವ್ರ ಹತ್ರ ಬೊಂಡ ತೆಗಿಲಿಕ್ಕೆ ಹೇಳಲಿಕ್ಕೆ ಹೇಳಿದೆ ಅಪ್ಪನ ಹತ್ರ. ಈಗ ನಾಳೆ ನಮ್ಮ ಮನೆಯಲ್ಲಿ ಶ್ರಾದ್ದ ಉಂಟು, ಅದಕ್ಕೋಸ್ಕರ ತೆಂಗಿನಕಾಯಿ ತೆಗಿಯೋರು ಬಂದಿದ್ರು. ನಾನು ನಿಮಗೆ ತೋರಿಸಿದೆ ಅಲ್ವಾ, ಅವ್ರ ಹತ್ರ ಬೊಂಡ ತೆಗಿಲಿಕ್ಕೆ ಹೇಳಲಿಕ್ಕೆ ಹೇಳಿದ ಅಪ್ಪನ ಹತ್ರ. ಒಳ್ಳೆ ರುಚಿ ಉಂಟು ಬಿಸಿಲಿನ ಬೊಂಡ. ಎಂಥದೇ ಹೇಳಿ, ಬೊಂಡವನ್ನು ಲೋಟಕ್ಕೆ ಹಾಕಿ ಕುಡಿಯೋದಕ್ಕಿಂತ ಸ್ಟ್ರಾದಲ್ಲಿ ಕುಡಿಯೋದಕ್ಕಿಂತ ಎಲ್ಲ ಇಲ್ವಾ, ಈ ರೀತಿ ನೇರವಾಗಿ ಕುಡಿಯಲಿಕ್ಕೆ ಖುಷಿ ಆಗುದಲ್ವಾ. ಬೊಂಡ ಕುಡ್ದಾಯ್ತು, ಇನ್ನು ಬಾವೆ ತಿನ್ನುವ. ನಾನು ಬೊಂಡದ್ದು ಗಂಜಿ, ನಾವಿದಕ್ಕೆ ಬಾವೆ ಅಂತ ಹೇಳೋದು, ಬೆಂಗಳೂರು ಕಡೆ ಎಲ್ಲ ಗಂಜಿ ಅಂತ ಹೇಳ್ತಾರಲ್ವ, ಹಾಗೆ ಅದು ತಿನ್ನಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಪ್ರಕೃತಿ ನಡುವಲ್ಲಿ ಕೂತ್ಕೊಂಡು ಹೀಗೆ ತಿನ್ನಲಿಕ್ಕೆ ಖುಷಿ ಆಗ್ತದೆ. ಸುಮಾರು 6-7 ತಿಂಗಳಿನ ಹಿಂದಿನ ಕಥೆ ಆಯ್ತಾ ಇದು. ಯಾಕಂತ ಹೇಳಿದರೆ ನಾನು ಬೆಂಗಳೂರಿಗೆ ಹೋಗದೆ ಅಷ್ಟು ಸಮಯ ಆಯಿತು. ಆಗ ಎಂತ ಅಂತ ಹೇಳಿದರೆ, ನಮ್ಮ ಆಫೀಸಿನ ಎದುರಲ್ಲಿ ಒಂದು ಬೊಂಡ ಮಾರುವ ಅಂಗಡಿ ಇತ್ತು. ಅದರ ಜೊತೆಗೆ ತಾಳೆ ಬೊಂಡ ಅಥವಾ ಐಸ್ ಆ್ಯಪಲ್ ಅಂತ ಹೇಳ್ತೇವಲ್ಲ, ಅದು ಕೂಡ ಮಾರ್ತಾಯಿದ್ರು. ಹಾಗೆ ನನ್ನ ಫ್ರೆಂಡ್ ಒಬ್ಳು ಇರ್ತಾ ಇಲ್ಲ, ಅವಳು ಹೇಳ್ತಾ ಇದ್ಲು ನಾವು ಬೊಂಡ ಕುಡಿಲಿಕ್ಕೆ ಹೋಗುವ ಅಂತ. ಹಾಗೆ ಹೋಗಿ ಅಲ್ಲಿ ಬೊಂಡಕ್ಕೆ 65 ರೂಪಾಯಿ ಎಲ್ಲ ಇರ್ತಾ ಇತ್ತು. ನನಗೆ ಆಗೋದು, ನಮ್ಮ ಊರಲ್ಲೆಲ್ಲ ಇರುವ ಬೊಂಡವನ್ನು ಇಲ್ಲಿ 65 ರೂಪಾಯಿ ಕೊಟ್ಟು ಕುಡಿಬೇಕಾ ಅಂತ. ಒಂದು ವೇಳೆ ಆರೋಗ್ಯದ ಸಮಸ್ಯೆ ಅಥವಾ ಬೊಂಡ ಕುಡಿಲೇಬೇಕಂತ ಎಂತಾದರೂ ಅಂತ ಹೇಳಿದ್ರೆ ಆ ಸನ್ನಿವೇಶ ಬಂದರೆ ಖಂಡಿತ ತಗೊಳ್ಬೋದಿತ್ತು. ಆದರೆ ನನಗೆ ಕುಡಿಯುವ ಏನೋ ಆಸೆ ಕೂಡ ಆಗ್ತಾ ಇರಲಿಲ್ಲ, ಅಗತ್ಯ ಕೂಡ ಇರಲಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೆ ನನಗೆ ಬೇಡ, ನೀನು ಕುಡಿ ಅಂತ. ನಾನು ಅಲ್ಲಿ ಇದು ಸಿಗ್ತಾ ಇತ್ತು ಎಂತ, ತಾಳೆ ಬೊಂಡ. ತಾಳೆ ಬೊಂಡವನ್ನು ನಾನು ತಿಂತಾ ಇದ್ದೆ. ಅಂದರೆ ನಾನು ತಾಳೆ ಬೊಂಡ ತಿಂತಾ ಇದ್ದೆ, ನನ್ನ ಫ್ರೆಂಡ್ ಎಳೆನೀರು ಕುಡಿತಾ ಇಲ್ಲ ಅಂತ ಹೇಳಿದರೆ ಬೊಂಡ ಕುಡಿತಾ ಇದ್ಲು.
ಹಾಗೆ ಅದೆಲ್ಲ ನೆನಪಾಗ್ತದೆ ಈಗ. ಇನ್ನೊಂದು ವಾರದಲ್ಲಿ ಮತ್ತೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಹೊರಗೆಲ್ಲ ಸುತ್ತಾಡಲಿಕ್ಕೆ ಇನ್ನು ಸಿಚುವೇಶನ್ ಹೇಗೆಲ್ಲ ಉಂಟಂತ ನಿಜಕ್ಕೂ ಗೊತ್ತಿಲ್ಲ ನನಗೆ. ಅಲ್ಲಿ ಹೋದ ನಂತರ ಮತ್ತೊಮ್ಮೆ ನಾನು ಆ ಒಂದು ಪರಿಸರಕ್ಕೆ ಅಡ್ಜಸ್ಟ್ ಆಗಬೇಕಾಗ್ತದೆ ಈ ಪರಿಸರದಿಂದ. ಹಾಗಾಗಿ ಎಂತೆಲ್ಲ ಬದಲಾವಣೆಗಳು ಉಂಟಂತ ಹೇಳಿದನ್ನು ಖಂಡಿತ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಸಡನ್ನಾಗಿ ಅಂತೂ ವ್ಲಾಗ್ ನಿಲ್ಲಿಸೋದಿಲ್ಲ, ಆಯಿತಾ? ಮಾತಾಡ್ತಾ ಮಾತಾಡ್ತಾ ನನ್ನ ಬೊಂಡ ಇದು ಖಾಲಿ ಆಯಿತು. ಹಾಗೆ ಇದಿಲ್ಲದಿದ್ದರೆ ಎಂತಂತ ಹೇಳಿದರೆ ಮಂಗಗಳೆಲ್ಲ ತಿಂದು ಹೇಗೂ ಹಾಳಾಗ್ತದೆ, ಮುಗೀತದೆ. ಮತ್ತು ಹೇಗೂ ತೆಂಗಿನಕಾಯಿ ತೆಗೆಯೋರು ಬಂದಿದ್ರಲ್ಲ, ಅದಕ್ಕೋಸ್ಕರ ಅವರ ಹತ್ರ ತೆಗಿಲಿಕ್ಕೆ ಹೇಳಿ. ಕಾಣ್ತಾ ಇರಬಹುದು ಬೆಳಿಗ್ಗೆ ಕಟ್ಟಿದ ಹೇರ್ ಸ್ಟೈಲ್ ಈಗ ಹೇಗಾಗಿದೆ ಅಂತ. ಸ್ವಲ್ಪ ಮೆಸ್ಸಿ ಆಗಿದೆ. ಯಾಕಂತ ಹೇಳಿದರೆ ಒಂದು ನಮ್ಮಲ್ಲಿ ವಾತಾವರಣ, ನನ್ನ ಕೂದಲು ಬೆಂಗಳೂರಿನಲ್ಲಿರುವಾಗ ಬೆಳಗ್ಗೆ ಹೇಗಿರ್ತದೋ ಸಂಜೆ ತನಕ ಹಾಗೆ ಇರ್ತದೆ. ಆದರೆ ನಮ್ಮ ಈ ಒಂದು ವಾತಾವರಣದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಅಲ್ವಾ, ಹಾಗಾದ ಕಾರಣ ಕೂದಲು ಕೂಡ ಒಂಥರ ರಫ್ ಆಗ್ತದೆ. ಅದಲ್ಲದೆ ಮತ್ತು ನಂದು ಇಲ್ಲಿ ಕೆಲಸ ಮಾಡುವಾಗ ಕುರ್ಚಿಗೆ ಹೀಗೆ ಹೊರಗಿಕೊಂಡೆಲ್ಲ ಕೆಲಸ ಮಾಡುವ ಕಾರಣ ಸ್ವಲ್ಪ ಮೆಸ್ಸಿ ಆಗಿದೆ. ಆದರೂ ಪರವಾಗಿಲ್ಲ. ಹಾಗೆ ನಾಳೆ ನಮ್ಮ ಮನೆಯಲ್ಲಿ ಶ್ರಾದ್ದ ಉಂಟು. ನಾಳೆ ಶ್ರಾದ್ದದ್ದು ವ್ಲಾಗ್ ಬರ್ತದೆ. ಹಾಗಂತ ಹೇಳಿ ಬಂದವರನ್ನೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗ್ತದೆ ಇಲ್ವಾ ಗೊತ್ತಿಲ್ಲ ನನಗೆ. ಈಗ ಸಾಯಂಕಾಲ ಆಗಿದೆ. ಹಾಗೆ ಅಪ್ಪ ತೋಟಕ್ಕೆ ಹೋಗ್ತಾ ಇದ್ದಾರೆ, ನಾನು ಕೂಡ ಬರ್ತೇನೆ ಅಂತ ಹೇಳಿದೆ. ಯಾಕಂತ ಹೇಳಿದರೆ ಮನೆಯಲ್ಲಿ ಕೂತ್ಕೊಂಡು ಎಂತ ಮಾಡೋದು, ನಾನು ಕೆಲಸ ಮಾಡಿ ಆದ ನಂತರ ಅಪ್ಪ ತೋಟಕ್ಕೆ ಹೋಗೋದಿದ್ರೆ ಯಾವತ್ತೂ ಕೂಡ ನಾನು ಅಪ್ಪನ ಜೊತೆಗೆ ತೋಟಕ್ಕೆ ಹೋಗ್ತೇನೆ. ಹಾಗೆ ಈಗ ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ, ಇದೇ ಜಾಗದಲ್ಲಿ ಮೊನ್ನೆ ನಾಗರ ಹಾವಿದ್ದದ್ದು ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ಲ, ಇದೇ ಇದರಲ್ಲಿ ಹೀಗೆ ಮುಂದೆ ಹೋಗಿತ್ತು. ಹಾಗೆ ಇನ್ನು ಈ ಜಾಗಕ್ಕೆ ಬರುವಾಗ ಸುಮಾರು 1-2 ವಾರಗಳ ಕಾಲ ನೋಡಿ ಹೋಗ್ಬೋದು, ಅಲ್ಲಿ ಎಂತಾದರೂ ಉಂಟಾ ಅಂತ. ಅದು ಆ ಜಾಗಕ್ಕೆ ಬರಲಿಕ್ಕಿಲ್ಲ, ಮತ್ತೆ ಆದರೂ ಕೂಡ ಒಂದು ಅಭ್ಯಾಸ ಅಲ್ವಾ, ಹಾಗೆ ನೋಡಿ ಹೋಗೋದು. ಹಾಗೆ ನಾನು ನನ್ನ ಹೇರ್ ಸ್ಟೈಲ್ ಚೇಂಜ್ ಮಾಡಿದೆ, ಎಲ್ಲ ಹಾಳಾಗಿತ್ತು. ಹಾಗೆ ಒಂದು ಜುಟ್ಟು ಹಾಕಿದೆ. ಇಲ್ಲಿ ನೋಡಿ ಅಂತ ಎಷ್ಟು ಚಂದ ಉಂಟು ಈ ಕಾಯಿ ಅಂತ. ನಾವಿದಕ್ಕೆ ಬಂಡ್ಪು ಅಂತ ಹೇಳುದಾಯ್ತಾ, ಈ ಒಂದು ಕಾಯಿಯ ಮರಕ್ಕೆ. ಇದು ಬಂಡ್ಪು ಕಾಯಿ, ನೋಡಲಿಕ್ಕೆ ಚಂದ. ಆದರೆ ಇದರದ್ದು ಉಪಯೋಗ ಎಂತ ಇಲ್ಲ ಅಂತ ಹೇಳಿದರು ತಂದೆ, ಇದರ ಕಾಯಿದ್ದು. ಯಾಕಂತ ಹೇಳಿದರೆ ಇದು ನೋಡಲಿಕ್ಕೆ ನೋಡಿ ಆಕರ್ಷಕವಾಗಿ ಉಂಟು, ಬಿಟ್ಟರೆ ಇದರಲ್ಲಿ ಬೇರೆ ಎಂಥ ಅಂಶ ಕೂಡ ಇಲ್ಲ. ಆದರೆ ಇದರ ಎಲೆಯಿಂದ ಇಲ್ವಾ ತಲೆಗೆ ಗೊಂಪು ಮಾಡ್ತಾರೆ ಅಂತ ಹೇಳಿದರೆ, ಸ್ನಾನ ಮಾಡುವಾಗ ಎಲ್ಲ ಮೊದಲಿನ ಕಾಲದಲ್ಲಿ ಗೊಂಪು ಅಂತ ಹೇಳಿ ಎಲೆಯನ್ನು ಕಿವುಚಿ ಸ್ನಾನ ಮಾಡ್ತಾ ಇದ್ರಲ್ಲ, ಹಾಗೆ ಈ ಮತ್ತಿ ಮರದ ಎಲೆಯಿಂದ ನಾವು ತಲೆಗೆ ಸ್ನಾನ ಮಾಡುವಾಗ ಗೊಂಪು ಮಾಡಬಹುದು. ಕಾಯಿಯನ್ನೆಂತಾದರೂ ಹೀಗೆ ಕ್ರಾಫ್ಟ್ ಎಲ್ಲ ಮಾಡ್ತೇವಲ್ಲ, ಹಾಗೆಂತಾದರೂ ಮಾಡ್ಬೋದು. ತುಂಬ ಚಂದ ಚಿಟ್ಟೆಯ ಹಾಗೆಲ್ಲ ಉಂಟು ನೋಡಿ. ಮೊನ್ನೆ ನಾನು ನಿಮಗೆ ಬಿಳಿ ಬಣ್ಣದ ನಕ್ಷತ್ರ ನೇರಳೆ ತೋರಿಸಿದ್ದೆಲ್ಲ, 2-3 ಹೂ ಉಂಟು ಪುಟ್ಟದಂತ. ಇವತ್ತು ತೋರಿಸ್ತೇನೆ ನಿಮಗೆ ಅವಷ್ಟೇ. ಒಂದು ಬಿತ್ತು ಕಾಣ್ತಾ ಇರಬಹುದು. ಎಂಥದೋ ತಿಂದಿದೆ, ಹಾಗೆ ಬೆಳೆದಿದೆ ಅಂತ ಗೊತ್ತಿಲ್ಲ. ಸ್ವಲ್ಪ ಇಲ್ಲಿ ತಿಂದಿದೆ, ಇದನ್ನು ಅರ್ಧ ನಾನು ತಿಂತೇನೆ. ಇಲ್ಲಿ ಕಾಣ್ತಾ ಇರ್ಬೋದು, ಇದು ಬೆಳಿಲಿಲ್ಲ, 2 ಇರುವುದು. ಇನ್ನೊಂದು ಬಿದ್ದಿದೆ ನೋಡಿ, ಇಲ್ಲಿ ತಿಂದು ನೋಡಿ ಹೇಳ್ತೇನೆ ಹೇಗೆ ಉಂಟು ಅಂತ, ಆಯ್ತಾ? ಪರಿಮಳ ಒಳ್ಳೆದುಂಟು. ಈ ನಕ್ಷತ್ರ ನೇರಳೆಯನ್ನು ಪರಿಮಳ ಇದು ಮಾಡಿಯೇ ಗೊತ್ತಾಗ್ತದೆ ಬಿಳಿ ನಕ್ಷತ್ರ ನೇರಳೆ ಅಂತ. ಸ್ವಲ್ಪ ಬೆಳೆದ್ರೆ ಅಲ್ವಾ ತುಂಬ ಸಿಹಿ ಆಗ್ಬೋದು. ಇನ್ನೂ ಕೂಡ ಇದಷ್ಟಾಗಿ ಬೆಳಿಲಿಲ್ಲ, ಒಳ್ಳೆದುಂಟು. ಇಲ್ಲಿ ಕಾಣ್ತಾ ಇರಬಹುದು ಪೈಪ್ಗಳು. ಹಾಗೆ ಇಲ್ಲಿ ಒಂದು ತೊಟ್ಟೆ. ಈ ಪೈಪಿನ ತುಂಡುಗಳನ್ನೆಲ್ಲ ಅಪ್ಪ ಈ ತೊಟ್ಟೆಯಲ್ಲಿ ಹಾಕಿ ಇಲ್ಲಿ ನೇಲಿಸಿಟ್ಟಿದ್ರು, ಕಾಣ್ತಾ ಇರ್ಬೋದಲ್ಲ ನಿಮಗೆ. ಮಂಗಗಳು ಬಂದು ತೊಟ್ಟೆಯಲ್ಲಿ ಎಂತೆಲ್ಲ ಉಂಟು ಅಂತ ತನಿಖೆ ನಡೆಸಿ ಎಲ್ಲ ಚೆಲ್ಲಪಿಲ್ಲಿಯಾಗಿ ಚೆಲ್ಲಿ ಹಾಕಿದೆ. ಮಂಗಗಳ ಒಂದು ಉಪದ್ರ ನೋಡಿ. ಹಣ್ಣು ಕಾಯಿ ಎಂಥದ್ದು ಸಹ ಬಿಡುವುದಿಲ್ಲ. ಕಡೆ ಪಕ್ಷ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿಟ್ಟದನ್ನು ಕೂಡ ನೋಡಿದ್ರೆ ಎಂತಾದರೂ ತಿನ್ನಲಿಕ್ಕೆ ಉಂಟಾ ಅಂತ ನೋಡಿದ್ದಾಗಿರಬಹುದು. ಪ್ರವಾಸಿ ತಾಣಗಳಲ್ಲಿರುವ ಮಂಗಗಳಿಗೆಲ್ಲಾದರೆ ಬುದ್ಧಿವಂತಿಕೆ ಉಂಟು, ಯಾರ್ಯಾರ ಕೈಯಲ್ಲಿ ಎಂತೆಲ್ಲ ಉಂಟು ತೊಟ್ಟೆ ಬ್ಯಾಗ್ ಎಲ್ಲ ತೆಕ್ಕೊಂಡು ಓಡುದುಂಟು. ಆದರೆ ನಮ್ಮ ಕಾಡಿನ ಮಂಗಗಳು ಅಷ್ಟು ಚಾಲಾಕು ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಮನೆಗೆಲ್ಲ ಬಂದು ಅದು ತೆಕ್ಕೊಂಡು ಹೋಗುವಂಥ ಇದಿಲ್ಲ. ಆದರೆ ಈ ರೀತಿ ತೊಟ್ಟೆ ಎಲ್ಲ ಹಾಕಿದರೆ ನೋಡ್ತದೆ ಎಂತ ಉಂಟು ತೊಟ್ಟೆ ಒಳಗೆ ತಿನ್ನಲಿಕ್ಕೆ ಅಂತ. ಕೆಲವರು ಇದಕ್ಕೆ ಸೂರ್ಯ ಅಂತ ಹೇಳ್ತಾರಂತೆ. ನಾನು ಇನ್ಸ್ಟಾಗ್ರಾಮಲ್ಲಿ ಹಂಚಿಕೊಂಡಿದ್ದೆ ಈ ಒಂದು ಅಜ್ಜನ ಗಡ್ಡದ್ದು ವಿಡಿಯೋ. ಅದಕ್ಕೆ ಕೆಲವರು ಕಮೆಂಟ್ ಹಾಕಿದ್ರು, ಸೂರ್ಯ ಅಂತ ಹೇಳ್ತಾರೆ ಅಂತ. ನನಗೆ ಗೊತ್ತಿರಲಿಲ್ಲ. ಈ ಅಜ್ಜನ ಗಡ್ಡವನ್ನು ಪ್ರತಿ ಸಲ ನೋಡಿದಾಗ ಕೂಡ ಉಂಟಲ್ವ, ತೆಗೆದೊಂದು ಸಲ ಮಾಡಬೇಕು.
ಅದೊಂದು ಸಣ್ಣದಿರುವಾಗಿನಿಂದ ಅಭ್ಯಾಸ ಅಂತ ಹೇಳ್ಬೋದು. ಇಲ್ಲಿ ನನಗಿಂತ ಸ್ವಲ್ಪ ಎತ್ತರ ಇರುವಂತಹ ಗಿಡ ಕಾಣ್ಬೋದು, ನಿಂಬೆ ಗಿಡ ಆಯ್ತಾ, ಲಿಂಬೆ ಬರ್ತದಲ್ಲ ಅದರದ್ದು ಗಿಡ, ಲಿಂಬೆ ಹಣ್ಣು ಲಿಂಬೆಕಾಯಿ ಅಂತೆಲ್ಲ ಹೇಳ್ತಾರಲ್ಲ. ಇಲ್ಲಿ ಪುಟ್ಟ ಪುಟ್ಟಕ್ಕೆ ಕಾಯಿ ಬಿಟ್ಟಿದೆ, ತುಂಬ ಪುಟ್ಟಕ್ಕೆ. ಸುಮಾರು 1-2 ತಿಂಗಳ ಹಿಂದೆ ಇದರಲ್ಲಿ ನಿಂಬೆ ಕೂಡ ಆಗಿತ್ತು. ನಿಂಬೆ ಹುಳಿ ಅಂತ ನಾವು ಹೇಳುದು, ಲಿಂಬೆ ಹುಳಿ ಅಂತ. ಬಯಲು ಸೀಮೆ ಪ್ರದೇಶದಲ್ಲಿ ಅಲ್ಲ ಲಿಂಬೆ ಹುಳಿ ಅಂತ ಹೇಳುವ ಪದ ಬಳಕೆ ಇಲ್ಲ, ಲಿಂಬೆ ಹಣ್ಣು ನಿಂಬೆ ಹಣ್ಣು ಅಂತ ಹೇಳುದಲ್ವಾ. ನಮ್ಮ ಕಡೆ ಹುಳಿ ಅಂತ ಹೇಳ್ತಾರೆ, ಲಿಂಬೆ ಹುಳಿ ಅಂತಲೇ ಹೇಳುದು. ಅದು ಹುಳಿಯೇ, ರುಚಿ ಹುಳಿ ಅಂತ ಗೊತ್ತುಂಟು, ಆದರೂ ಕೂಡ ನಮ್ಮಲ್ಲಿ ಆ ಒಂದು ಪದ ಬಳಕೆ ಉಂಟು. ಹಾಗೆ ಸಾಕಷ್ಟು ಪದ ಬಳಕೆಯಲ್ಲಿ ವ್ಯತ್ಯಾಸ ಇರ್ತದೆ, ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳುದು. ನಾನು ತೋರಿಸ್ತೇನೆ ಪುಟ್ಟ ಪುಟ್ಟ ಕಾಯಿ ಆದದ್ದನ್ನು. ಇಲ್ಲಿ ಒಂದು ಕಾಯಿ ಉಂಟು, ಹಾಗೆಯೇ ಇಲ್ಲಿ 2 ಪುಟ್ಟ ಪುಟ್ಟದ್ದುಂಟು. ಇದು ಕಾಯಿ ಆಗುವ ಹಂತದಲ್ಲಿ ಉಂಟಷ್ಟೇ, ಹೂ ಬಾಡಿ ಬಿದ್ದು ಈಗ ಕಾಯಿ ಆಗುವ ಹಂತದಲ್ಲಿ ಉಂಟಷ್ಟೇ. ಇಲ್ಲಿ ಉಂಟು, ಅದರ ಜೊತೆಗೆ ಇಲ್ಲಿ ಕೂಡ ಉಂಟು. ಗಿಡದ ಹತ್ರ ಬಂದದ್ದಷ್ಟು ನಾನು ಪರಿಮಳ, ಎಷ್ಟು ಒಳ್ಳೆ ಅದ್ಭುತ ಪರಿಮಳ. ಇದರ ಎಲೆಯನ್ನು ಕಿವುಚಿ ಮೂಸಿದ್ರೆ ಎಷ್ಟು ಪರಿಮಳ, ಗೊತ್ತಿರಬಹುದು ಹೆಚ್ಚಿನವರಿಗೆ, ಗೊತ್ತಿಲ್ಲದವರಿಗೆ ಹೇಳ್ತಾ ಇರುವಂಥದ್ದು ನಾನು. ಸ್ಪ್ರಿಂಕ್ಲರ್ ಬಂತು, ತಪ್ಪಿಸಿಕೊಂಡು ಹೋಗ್ಬೇಕೀಗ ನಾನು, ಇಲ್ಲದಿದ್ದರೆ ಪೂರ್ತಿ ಒದ್ದೆ ಆಗ್ತೇನೆ. ನೋಡಿ, ಲಿಂಬೆ ಗಿಡದ ಹತ್ರ ಇದ್ದೆ ನಾನು, ಅಲ್ಲಿಗೆ ಹಾರಿಕೊಂಡು ಹೋಯ್ತು. ಇಲ್ಲಿ ಬಂದೆ ನಾನೀಗ. ಅಪ್ಪ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ಅಲ್ಲಿದ್ದಾರೆ. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಎಷ್ಟು ದೊಡ್ಡ ಗೋಳೆ ಉಂಟು ಅಂತ ಹೇಳಿದರೆ, ಒಳಗೆ ಪೂರ್ತಿ ಗೋಳೆ, ಹಾಗೆಯೇ ಮೇಲೆ ಎತ್ತರಕ್ಕೆ ಬೆಳೀತಾ ಉಂಟು. ಈ ತೆಂಗಿನ ಗಿಡದ ಛಲ ನೋಡಿ ಅಂತೆ. ಜೀವನದಲ್ಲಿ ಇಂತಹ ಛಲ ಇರಬೇಕು, ಪ್ರಕೃತಿಯನ್ನು ನೋಡಿ ನಾವು ಕಲಿಬೇಕು. ಎಷ್ಟು ಕೂಡ ನಮ್ಮಲ್ಲಿ ನ್ಯೂನ ಇದ್ದರೂ ಮೇಲೆ ಮೇಲೆ ಏರಲಿಕ್ಕೆ, ಎತ್ತರಕ್ಕೆ ಏರಲಿಕ್ಕೆ ನಮಗೆ ಹಲವಾರು ದಾರಿಗಳನ್ನು ಕಂಡುಕೊಳ್ಬಹುದು ಅಂತ ಹೇಳುವುದಕ್ಕೆ ಒಂದು ಸಾಕ್ಷಿ. ನಾನು ಹೋಗ್ತಾ ಇರ್ತೇನಲ್ಲ ದೊಡ್ಡಮ್ಮನ ಮನೆ ಅಂತ, ಇಲ್ಲಿಯೇ ಮೇಲೆ ಅವರದ್ದು, ಇದು ಅವರ ತೋಟ ಕೂಡ. ಹಾಗೆ ಒಂದೊಂದ್ಸಲ ಇಲ್ಲಿ ಕೂಡ ಹುಲ್ಲು ಮಾಡ್ತಾರೆ ಅಪ್ಪ, ಯಾಕಂತ ಹೇಳಿದರೆ ಅವರಿಗೆ ಅಲ್ಲಿ ದನ ಎಲ್ಲ ಎಂತ ಇಲ್ಲ, ಹಸು ಕರು ಎಂತ ಇಲ್ಲ, ಹಾಗಾಗಿ ಹೇಗೂ ಹುಲ್ಲು ಬೆಳೆದಿರ್ತದಲ್ಲ ತೋಟದಲ್ಲಿ ಅಂತ ಒಂದೊಂದ್ಸಲ ಇಲ್ಲಿ ಮಾಡೋದು, ಇಲ್ಲಾಂದರೆ ನಮ್ಮ ತೋಟದಲ್ಲಿದ್ದರೆ ನಮ್ಮ ತೋಟದಲ್ಲಿ. ಹಾಗೆ ಇಲ್ಲಿಯೇ ಮೇಲೆ ದೊಡ್ಡಮ್ಮನ ಮನೆ, ಅಲ್ಲಿ ನಮ್ಮ ತೋಟ, ಮೇಲೆ ಹೋದರೆ ನಮ್ಮ ಮನೆ. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ, ಇಲ್ಲಿ ಮಳೆಗಾಲದಲ್ಲಿ ಎಲ್ಲ ದೊಡ್ಡ ಕೆರೆಯ ಹಾಗೆ, ಇಲ್ಲಿ ಮಳೆಗಾಲದಲ್ಲಿ ಎಲ್ಲ ದೊಡ್ಡ ಕೆರೆಯ ಹಾಗೆ ನೀರು ನಿಲ್ತದೆ ಆಯ್ತಾ. ಈಗ ನೀರಿನ ಅಂಶ ಎಲ್ಲ ಸ್ವಲ್ಪ ಇರ್ಬೋದು, ಅಲ್ಲಿ ಕಾಣ್ಬೋದು ನಿಮಗೆ ಹಂದಿಗಳು ಇಲ್ಲೆಲ್ಲ ಹೊರಳಾಡಿದೆ. ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ನಾನು. ನೋಡಿ, ತೋಟದಲ್ಲಿರುವಂತಹ ಒಂದು ಜಾಗವನ್ನು ಹಂದಿ ಯಾವ ರೀತಿ ಮಾಡಿ ಹಾಕಿದೆ ಅಂತ ನಿಮಗೆ ಕಾಣ್ತಾ ಇರಬಹುದು. ಹಗಲಲ್ಲೆಲ್ಲ ಆದರೆ ಹಂದಿಗಳು ಬರುದು ಸ್ವಲ್ಪ ಕಡಿಮೆ, ಮೊದಲೆಲ್ಲ ಬರ್ತಾನೆ ಇರಲಿಲ್ಲ ಅಂತ ಹೇಳ್ಬಹುದಿತ್ತು. ಆದರೆ ಸದ್ಯ ನನ್ನ ದೊಡ್ಡಮ್ಮ ಹೇಳಿದ್ರು ಅವರ ತೋಟದಲ್ಲಿ ಒಂದು 4-5 ಹಂದಿಗಳನ್ನು ನೋಡಿದ್ರು ಅಂತ. ಹಾಗೆ ರಾತ್ರಿ ಕೂಡ ಇಲ್ಲೆಲ್ಲ ಬಂದು ಹೋಗ್ಬೋದು, ನಮಗೆ ನೋಡುವಾಗಲೇ ಗೊತ್ತಾಗ್ತದೆ ಹಂದಿ ಯಾವ ರೀತಿ ಮಾಡಿದೆ ಅಂತ. ಎಂತ ಪರಿಮಳ ಗೊತ್ತುಂಟಾ, ಕಾಡು ಮಾವಿನಕಾಯಿಯನ್ನಿಲ್ವಾ ಸಣ್ಣದಿರುವಾಗ ಹೆಕ್ಲಿಕ್ಕೆ ಬಂದು ಮಾವಿನಕಾಯಿಯನ್ನು ಈ ರೀತಿ ಅಡಿಕೆ ಮರಕ್ಕೆ ತಿಕ್ಕಿ ಉಂಟಲ್ವಾ, ಅದರ ಸೊನೆ ಬರ್ತದಲ್ಲ, ಅದನ್ನೆಲ್ಲ ತೆಗೆದು ಸ್ವರ್ಗ. ಮಾವಿನ ಹಣ್ಣನ್ನು ಹೆಕ್ಕಿ ತಿನ್ನೋದೊಂದು ಮಜಾ, ಆದರೆ ಮಾವಿನಕಾಯಿಯನ್ನು ಕೂಡ ಹೆಕ್ಕಿ ತಿನ್ನೋದ್ರಲ್ಲಿ ಮಜಾ ಉಂಟಾಯ್ತಾ. ಸಣ್ಣದಿರುವಾಗ ಮಾವಿನಕಾಯಿಯನ್ನೆಲ್ಲ ಈ ರೀತಿ ತಿಂದು ತುಟಿಯ ಸುತ್ತ ಎಲ್ಲ ಸುಟ್ಟುಕೊಂಡ ನೆನಪು ಯಾರಿಗೆಲ್ಲ ಉಂಟಂತ ಹೇಳಿ. ಮಾವಿನಕಾಯಿಯ ಸೊನೆ ಬರ್ತದಲ್ಲ, ಮೇಣ ಅಂತ ನಾವೆಂತ ಹೇಳ್ತೇವೆ, ಅದೆಲ್ಲ ನಮ್ಮ ಚರ್ಮಕ್ಕೆ ತಾಗಿದ್ರೆ ಸುಟ್ಟ ಹಾಗೆ ಕಲೆ ಆಗ್ತಾ ಇತ್ತು. ಹಾಗೆ ಮಾವಿನಕಾಯಿ ಎಲ್ಲ ತಿಂದು ಮರುದಿನ ಶಾಲೆಗೆ ಹೋಗುವಾಗ ಬಾಯಿಯ ಸುತ್ತ ಎಲ್ಲಿಯಾದ್ರೂ ಸುಟ್ಟ ಹಾಗೆ ಸಣ್ಣ ಸಣ್ಣ ಕಲೆಗಳಿದ್ರೆ ಉಂಟಲ್ವಾ, ಮಾವಿನಕಾಯಿ ತಿಂದಿದ್ಯಾ ನಿನ್ನೆ ಅಂತ ಕೇಳ್ತಾ ಇದ್ರು. ಆ ದಿನಗಳೆಲ್ಲ ಎಷ್ಟು ಚಂದ ಇತ್ತು ಗೊತ್ತುಂಟಾ. ಯಾರಿಗೆಲ್ಲ ಈ ರೀತಿ ಮಾವಿನಕಾಯಿ ತಿಂದ ನೆನ್ಪುಂಟು ಅಂತ ಹೇಳಿದನ್ನು ಕಮೆಂಟಲ್ಲಿ ತಿಳಿಸಿ ಆಯ್ತಾ.
ಹಾಗೆ ನಮ್ಮ ತೋಟದಲ್ಲಿ ನೋಡಿ ಅಂತೆ ಒಂದು ಎಲೆಯ ಮೇಲೆ ಎಂತ ಕೂತಿದೆ ಅಂತ ಎಷ್ಟು ಚಂದ ಉಂಟು ನೋಡಿ. ನೋಡಿದ್ರಿ ಅಲ್ಲ, ಒಂದು ಹಸಿರು ಬಣ್ಣದ ಕಪ್ಪೆ. ಪ್ರಕೃತಿಯ ವೈಶಿಷ್ಟ್ಯ ಎಷ್ಟು ಅದ್ಭುತ ಅಂತ ಹೇಳಿದರೆ, ತಮ್ಮನ್ನು ತಾವು ತಮ್ಮ ಬೇಟೆಗಾರರಿಂದ ರಕ್ಷಿಸಿಕೊಳ್ಳಿಕ್ಕೋಸ್ಕರ ದೇವರಿಂದ ವರದಾನವಾಗಿ ಪಡೆದುಕೊಂಡು ಬಂದಂತಹ ಬಣ್ಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಗಿಳಿ ಆಗಿರಬಹುದು, ಕೆಲವು ಪ್ರಭೇದದ ಮಿಡತೆಗಳಾಗಿರಬಹುದು, ಇಂತಹ ಹಲವು ಪ್ರಾಣಿ ಪಕ್ಷಿಗಳೆಲ್ಲ ಪ್ರಕೃತಿಯಲ್ಲಿ ಅಂತ ಹೇಳಿದರೆ ಮರ ಗಿಡ ಎಲೆಗಳೆಲ್ಲ ಬರ್ತದಲ್ಲ, ಇವುಗಳ ಬಣ್ಣವನ್ನೇ ಹೋಲುವುದರಿಂದ ಬೇಟೆಗಾರರ ಕಣ್ಣಿಂದ ತಪ್ಪಿಸಿಕೊಳ್ಳಬಹುದು ಅಂತ ಹೇಳುವ ಒಂದು ಉದ್ದೇಶಕ್ಕೋಸ್ಕರ ಪ್ರಕೃತಿಯಲ್ಲಿ ಈ ರೀತಿಯ ಜೀವಿಗಳು ಕೂಡ ಸೃಷ್ಟಿಯಾಗಿರ್ತದೆ. ಪಂಪ್ ಸ್ವಿಚ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೇನೆ. ನಮ್ಮ ಇದು ಸ್ಪ್ರಿಂಕ್ಲರ್ ಇದ್ದು ನೀರು ಬಿಟ್ಟಾಯ್ತು, ಇನ್ನು ಕೆಳಗೆ ಡ್ರಿಪ್ ಸಿಸ್ಟಮ್ ಉಂಟಲ್ಲ ಅಲ್ಲಿಗೆ ನೀರು ಬಿಡಲಿಕ್ಕೆ ಪ್ಲಗ್ ಪಾಯಿಂಟ್ ಚೇಂಜ್ ಮಾಡಲಿಕ್ಕೆ ಬಂದದ್ದು. ರಿಫ್ರೆಶಿಂಗ್. ಮೊನ್ನೆ ತೋರಿಸಿದ ಹಾಗೆ ಇವತ್ತು ಕೂಡ ನೀರನ್ನು ಮುಖಕ್ಕೆ ಎರಚಿದೆ ನಾನು. ಒಂಥರ ಈ ಸೆಕೆಯಲ್ಲಿ ಎಷ್ಟು ಸಲ ಮುಖ ತೊಳೆದ್ರೂ ಕೂಡ ಸಾಕಾಗುವುದಿಲ್ಲ ಅಲ್ವಾ. ಇಲ್ಲಿ ಕಾಣ್ತಾ ಇರ್ಬೋದು, ನಾವಿದಕ್ಕಿಲ್ವಾ ಅಕೇಶಿಯ ಗಿಡ ಅಂತ ಹೇಳೋದು. ಪ್ರತಿ ಸಲ ಈ ಗಿಡ ಅಥವಾ ಮರವನ್ನು ನೋಡಿದಾಗ ನನಗೆ ನನ್ನ ನೆನಪು ಬಾಲ್ಯದತ್ತ ಹೋಗ್ತದೆ. ಯಾಕಂತ ಹೇಳಿದರೆ ತೋರಿಸ್ತೇನೆ ನೋಡಿ. ಈ ರೀತಿ ಮಡಚಿ ಈ ರೀತಿ ತುಕ್ಕುಡಿ ಮಾಡ್ತಾ ಇದ್ದೆವು. ಈ ರೀತಿ ಅಕೇಶಿಯಾ ಎಲೆಯಲ್ಲಿ ತುಕ್ಕುಡಿ ಮಾಡ್ತಾ ಇದ್ದೆವು ನೋಡಿ ನಾವು ಮಡಚಿ. ಅಕೇಶಿಯಾ ಎಲೆಯ ತುಕ್ಕುಡಿ ಮಾಡ್ತಾ ಇದ್ದ ನೆನಪು ಯಾರಿಗೆಲ್ಲ ಉಂಟು ಅಂತ ಹೇಳಿದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಾವಿನ್ನು ಮನೆಗೆ ಹೋಗುದು, ಅಪ್ಪನಿಗೆ ಹುಲ್ಲು ಮಾಡಿ ಕೂಡ ಆಯಿತು, ಹಾಗೆ ಮತ್ತೆ ಕತ್ತಲಾಗ್ತಾ ಬಂತು. ಇನ್ನು ಮನೆಗೆ ಹೋಗಿ ಸಿಗ್ತೇನೆ ಆಯಿತಾ. ನಾವು ತೋಟಕ್ಕೆ ಹೋಗಿ ಬರುವ ಸಮಯದಲ್ಲಿ ಅಡಿಗೆ ಭಟ್ರು ಬಂದಿದ್ರು. ನಾಳೆ ಶ್ರಾದ್ದ ಉಂಟಲ್ಲ, ಅದಕ್ಕೆ ಸ್ವೀಟ್ ಇವತ್ತೇ ಮಾಡಿ, ಮತ್ತೆ ಉಳಿದ ಅಡಿಗೆಗಳಿಗೆಲ್ಲ ನಾಳೆ ಬರ್ತಾರೆ ಅವರು. ಬೆಳಿಗ್ಗೆ ಬೇಗ ಬರ್ತೇನೆ ಹೇಳಿದ್ದಾರೆ. ಸ್ವೀಟ್ ಎಂತ ಗೊತ್ತುಂಟ, ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ ಅಂತೆ ಗೋಧಿ ಹುಡಿಯಿಂದ ಮಾಡಿದ ಲಡ್ಡು ಆಯ್ತಾ. ಹಾಗೆ ನಾವು ತೋಟದಿಂದೆಲ್ಲ ಬಂದಾದ ನಂತರ ಇಲ್ವಾ, ಅಪ್ಪ ಸುವರ್ಣಗಡ್ಡೆ ಅಗಿಲಿಕ್ಕೆ ಅಂತ ಮನೆಯ ಹಿಂದೆ ಬಂದದ್ದಾಯ್ತು. ನಮ್ಮ ಮನೆಯ ಹಿಂದೆ ಒಂದು ಸುವರ್ಣಗಡ್ಡೆ ಗಿಡ ಇತ್ತು. ಹಾಗೆ ಮೊದಲೊಂದು ಸಲ ಇದನ್ನು ಅಗೆದು ಪದಾರ್ಥ ಮಾಡಿದ್ದೆವು. ಹಾಗೆ ನಾಳೆಗೆ ಸಾಂಬಾರು ಎಂತಾದರೂ ಮಾಡಲಿಕ್ಕೆ ಬೇಕಾಗ್ತದೆ ಅಂತ ಅದನ್ನೀಗ ಅಪ್ಪ ಅಗೆತಾ ಇದ್ದಾರೆ. ಅಪ್ಪ ಒಂದು ಅರ್ಧದವರೆಗೆ ಅಗೆದಾಗ ಉಂಟಲ್ಲ, ಅಪ್ಪನಿಗೊಂದು ಫೋನ್ ಬಂತು ಅಂತ ಅಪ್ಪ ಹೋದ್ರು. ಹಾಗೆ ಮತ್ತೆ ಅಮ್ಮ ಹೇಳಿದ್ರು, ನೋಡ ನಾನೊಂದ್ಸಲ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಅಗೆತಾ ಹೋದಾಗೆ ನೋಡಿ ಅಂತ ಎಷ್ಟು ದೊಡ್ಡ ಗಡ್ಡೆ ಅಂತ. ಇದು ಅಗೆದಷ್ಟು ಮತ್ತಷ್ಟು ಆಳಕ್ಕೆ ಹೋದ ಹಾಗೆ ಅನುಭವ ಆಗ್ತಾ ಇತ್ತು. ಹಾಗಲು ಬೇರೆಲ್ಲ ಕೆಲಸ ಮಾಡುವಾಗ ಉಂಟಲ್ಲ, ಈ ಒಂದು ಕೆಲಸ ಬಿಟ್ಟು ಹೋಗಿತ್ತು. ಹಾಗೆ ಸಾಯಂಕಾಲ ತೋಟದಿಂದೆಲ್ಲ ಬಂದ ನಂತರ ನಾವು ಸುವರ್ಣಗಡ್ಡೆ ಅಗೆದದ್ದಾಯ್ತಾ. ಯಾರಾದರೂ ದೂರದಿಂದ ನೋಡಿದ್ರೆ ಅಂದುಕೊಳ್ಳುವವರು ಇವರೆಂತ ಭೂಮಿಯಲ್ಲಿ ನಿಧಿ ಅಗಿತಾ ಇದ್ದಾರಾ ಅಂತ. ಆದರೆ ನಮ್ಮ ಪಾಲಿಗೆ ಇದು ನಿಧಿಯೇ ಅಂತ ಹೇಳ್ಬೋದು. ರಾಸಾಯನಿಕ ಇಲ್ಲದೆ ಬೆಳೆದಂತಹ ಗಡ್ಡೆ ಇದು. ನೋಡಿ ಎಷ್ಟು ದೊಡ್ಡ ಉಂಟು ಅಂತ. ನಮ್ಮ ಮನೆಯಿಂದ ಹಿಂದಿನ ಇಲ್ಲಿ ಈ ಜಾಗದಲ್ಲಿ ಈ ಸುವರ್ಣಗಡ್ಡೆ ಇರುವಂಥದ್ದು. ಇದಕ್ಕೆ ನಾವು ಪಡಿಗೆ ಅಂತ ಹೇಳುದಾಯ್ತಾ. ಇದು ಅಡಿಕೆ ಹಾಳೆಯಿಂದ ಮಾಡುವಂಥದ್ದು. ಇದನ್ನೀಗ ಅಪ್ಪ ಯಾಕೆ ಮಾಡಿದ್ದು ಅಂತ ಹೇಳಿದರೆ, ನಾಳೆ ಶ್ರಾದ್ದದ ದಿವಸ ಪುರೋಹಿತರು ಊಟ ಮಾಡಿ ಕೈ ತೊಳಿಲಿಕ್ಕೆ ಅಂತ ಅಪ್ಪ ಇದನ್ನು ಮಾಡಿರುವಂಥದ್ದು. ಯಾಕೆ ಈ ರೀತಿ ಪಡಿಗೆಯಲ್ಲಿ ಕೈ ತೊಳೆಯುವುದು ಅಂತ ಹೇಳಿದರೆ, ನಾಳೆ ಶ್ರಾದ್ದ ಮಾಡಿಸಲಿಕ್ಕೆ ಬರುವಂತಹ ಪುರೋಹಿತರನ್ನು ಕುಳ್ಳಿರಿಸಿದ ನಂತರ ಅವರಿಗೆ ಊಟ ಕೊಟ್ಟು ಅವರು ಊಟ ಆದ ನಂತರ ಕೈ ತೊಳಿಲಿಕ್ಕೆ ಅಂತ ಮೇಲೆ ಹೇಳಬಾರ್ದಂತೆ. ಒಂದು ವೇಳೆ ಹಾಗೆ ಕೈ ತೊಳಿಲಿಕ್ಕೆ ಅಂತ ಎದ್ದದ್ದೇ ಆದಲ್ಲಿ ನಾವು ಊಟ ಕೊಟ್ಟಂತಹ ಫಲ ಸಿಗುವುದಿಲ್ಲ, ಶ್ರಾದ್ದ ಮಾಡಿದಂತಹ ಫಲ ಇಲ್ಲ ಅಂತ ಒಂದು ನಂಬಿಕೆ ಅಂತೆ. ಹಾಗಾದ ಕಾರಣ ಅವರು ಕುಳಿತು ಊಟ ಮಾಡಿ ಅವರು ಕೈ ತೊಳೆದ ನಂತರ ಅವರು ಕುಳಿತ ಜಾಗವನ್ನೆಲ್ಲ ಸ್ವಚ್ಛ ಮಾಡಿ ಅವರಿಗೆ ದಕ್ಷಿಣೆ ಕೊಟ್ಟು ಅವರದನ್ನು ಸ್ವೀಕರಿಸಿದ ನಂತರ ನಮಗೆ ಆಶೀರ್ವದಿಸಿ ದೇವರಿಗೆ ಪೂಜೆ ಮಾಡಿ ಎಲ್ಲ ಆದ ನಂತರ ಏಳುದು ಕ್ರಮ ಅಂತೆ. ಹೀಗೆ ಮಾಡಿದ್ದೇ ಆದಲ್ಲಿ ಮಾತ್ರ ನಮಗೆ ಪುರೋಹಿತರಿಗೆ ಊಟ ಕೊಟ್ಟಂತಹ ಫಲ ಲಭಿಸುವುದು ಅಂತ ಹೇಳುವುದೊಂದು ಹಿರಿಯರ ನಂಬಿಕೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.